ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ಆಹಾರ ಆರೋಗ್ಯ ಆಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ಸ್ವಾಗತ ಸುಸ್ವಾಗತ. ಅತ್ಯಂತ ಹೃತ್ಪೂರ್ವಕವಾದಂಥ ಭಕ್ತಿಪೂರ್ವಕವಾದಂಥ ರಾಯರ ಆರಾಧನೆಯ ಶುಭಾಶಯಗಳು. ಇವತ್ತು ನಮ್ಮ ಮುಂದೆಗಿದ್ದಾರೆ ರಾಯರ ಭಕ್ತ ಶಿರೋಮಣಿಯಾದಂಥ ಡಾಕ್ಟರ್ ಮುದ್ದು ಮೋಹನ್ ಅವರು. ಮುದ್ದು ಮೋಹನ್ ಅವರು ಅಲ್ಲೇ ಹುಟ್ಟಿದವರಾದ್ರೂ ಕೂಡ 70 ವರ್ಷ ಆದ್ರೂ ಕೂಡ ರಾಯರ ಭಕ್ತಿಯ ಜೊತೆಗೆ ತಮ್ಮ IAS ಕೆಲಸದ ಜೊತೆಗೆ ಅವರು ಸಂಗೀತ, ಅದು ಹಿಂದೂಸ್ತಾನಿ ಸಂಗೀತದಲ್ಲಿ ಪ್ರವೀಣರಾದಂಥವ್ರು. ಅವರು IAS ಆಫೀಸರ್ ಆದಾಗ ಕನ್ನಡ ಸಾಹಿತ್ಯ, ಕನ್ನಡ ಸಂಸ್ಕೃತಿ ಇಲಾಖೆ ಮತ್ತೆ ಇನ್ಫಾರ್ಮೇಶನ್ ಬ್ರಾಡ್ಕಾಸ್ಟಿಂಗ್ ಇದರಲ್ಲಿ ಕೆಲಸ ಮಾಡುವಾಗ ಅತ್ಯಂತ ಉತ್ತಮವಾಗಿ ಮೈಸೂರು ದಸರಾ, ಬೇರೆ ಬೇರೆ ಉತ್ಸವಗಳಾದಂಥ ಹಂಪಿ ಉತ್ಸವ, ಕದಂಬ ಉತ್ಸವ ಇವನ್ನೆಲ್ಲವನ್ನು ಕೂಡ ಅತ್ಯಂತ ಶ್ರಮದಿಂದ ಶ್ರದ್ಧೆಯಿಂದ ಮಾಡಿದಂಥವ್ರು. ಅಷ್ಟೇ ಅಲ್ಲ, ಜನಪದ ಸಂಗೀತದವರು ಕೂಡ ಲಾಭ ಆಗಕ್ಕೆ ತುಂಬಾ ಕಾರ್ಯವನ್ನ ಮಾಡಿದ್ರು. ಆಮೇಲೆ ಕರ್ನಾಟಕ ರತ್ನ ಪದವಿಯನ್ನ ಮತ್ತೆ ಪುನರುತ್ಥಾನ ಮಾಡಿ ಅದನ್ನ ಭೀಮಸೇನ್ ಜೋಶಿ ಅವರಿಗೆ ಅವ್ರ ಮನೆಗೆ ಹೋಗಿ ಕೊಟ್ಟು ಬಂದಂಥವ್ರು. ರೋರಿಚ್ ಅಂತ ಅತ್ಯಂತ ಶ್ರೇಷ್ಠ ರಷ್ಯನ್ ಪೇಂಟರ್ ಅವ್ರದ್ದು ಸೆಂಟೆನರಿ ಮಾಡಿ ರಷ್ಯನ್ ಅವಾರ್ಡ್ ಅನ್ನ ಕೂಡ ಪಡೆದಂಥವ್ರು. ಇವತ್ತು ನಮ್ಮೊಂದಿಗೆ ಅವ್ರು ಇರೋದು ರಾಯರ ಬಗ್ಗೆ ತಿಳಿಸೋಕೆ, ರಾಯರ ಬಗ್ಗೆ ಹಾಡೋದಕ್ಕೆ, ರಾಯರ ಭಕ್ತಿಯ ಸುದೆಯನ್ನ ಹರಿಸೋಕೆ. ನಮಸ್ಕಾರ ಡಾಕ್ಟರ್ ಮುದ್ದು ಮೋಹನ್ ಅವರೇ. ನಮಸ್ಕಾರ. ನಮಸ್ತೆ ಡಾಕ್ಟರ್ ಬಾಲಕುಂದ್ರಿ ಮೇಡಮ್, ನಮಸ್ಕಾರ. ಅಂಡ್ ನಮಗೆ ಎಲ್ಲರಿಗೂ ಗೊತ್ತು, ರಾಯರು ಅಂತಂದ್ರೆ ಮಹಾರಾಯರು. ಆ ಆರಾಧನೆ ನಡೆದಿರೋದು ಅತ್ಯಂತ ಶ್ರೇಷ್ಠವಾದಂಥದ್ದು, ಭಕ್ತಿಪೂರ್ವಕವಾಗಿ ಎಲ್ಲ ಕಡೆಗೂ ಸಂಭ್ರಮ. ಅದು ಹೆಣ್ಣು ಮಕ್ಕಳನ್ನ ನೋಡಬೇಕು, ಎಷ್ಟು ಸಡಗರದಿಂದ ಸಂಭ್ರಮದಿಂದ ಬೆಳಗ್ಗೆ ಬೆಳಗ್ಗೆ ಆ ರಾಯರ ಮಠಕ್ಕೆ ಹೋಗ್ತಾ ಇದ್ದಾರೆ. ರಾಯರು 17ನೇ ಶತಮಾನದಂತ ಅತ್ಯಂತ ಶ್ರೇಷ್ಠ ಸಂತರು. ಅವರು ಶಿವಾಜಿಗೆ ಕೂಡ ಆಶೀರ್ವಾದ ಮಾಡಿದಂಥ ಮಹಾಶ್ರೇಷ್ಠರು. ಹಾಗಾಗಿ ಅವರು ಹೇಗೆ ಬೃಂದಾವನ ಮಾಡಿದ್ರು, ಅವರು ಜೀವಂತ ಸಮಾಧಿ ಮಾಡಿದ್ರು. ಹಾಗಾಗಿ ಅದರಿಂದ ಎಷ್ಟು ಭಕ್ತರಿಗೆ ಆಗಿದೆ ಅಂತ ಅವರ ಬಗ್ಗೆ ಸ್ವಲ್ಪ ಹೇಳಿ, ಅವರ ಆರಾಧನೆದು ಒಂದು ಸಂಗೀತ ಹೇಳಿ ನಮ್ಮ ವೀಕ್ಷಕರಿಗೆ ಸಂತೋಷ ಪಡಿಸ್ಬೇಕು, ನೀವು ಭಕ್ತಿ ಸಾಗರವನ್ನ ಹರಿಸ್ಬೇಕು ಅಂತ ಕೇಳ್ತೀವಿ. ನಮಸ್ಕಾರ, ಹೇಳಿ ಸರ್. ಮೊದಲಿಗೆ ನಮ್ಮ ನಾಡಿನ ಶ್ರೇಷ್ಠ ಸಾಹಿತಿಗಳು ಮತ್ತು ಅತ್ಯಂತ ಜನಪ್ರಿಯ ವೈದ್ಯರು, ಮಕ್ಕಳ ಹೃದಯ ಶಸ್ತ್ರ ಚಿಕಿತ್ಸೆಯಲ್ಲಿ ಅದ್ಭುತವಾದಂತಹ ಹೆಸರನ್ನು ಗಳಿಸಿದಂಥವರು ಮತ್ತು ಸಾರ್ವಜನಿಕ ಜೀವನದಲ್ಲಿ ಕೂಡ ಅಷ್ಟೇ ಗೌರವ ಮತ್ತು ತಮ್ಮ ಸಾಧನೆಯ ಮೂಲಕ ಅತ್ಯಂತ ಹಿರಿದಾದ ಗೌರವವನ್ನು ಸಂಪಾದಿಸಿರುವಂತಹ ನಮ್ಮ ನೆಚ್ಚಿನ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಮೇಡಮ್ ಅವರವರೇ, ತಮಗೂ ಹಾಗೂ ಈ ಈ ಆನ್ಲೈನ್ ನಲ್ಲಿ ಬಂದಿರತಕ್ಕಂಥ ಎಲ್ಲ ವೀಕ್ಷಕರಿಗೂ ಕೂಡ ನಾನು ನನ್ನ ಅತ್ಯಂತ ವಿನಮ್ರಪೂರ್ವಕವಾದ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇದು ತಾವು ಹೇಳಿದಂತೆ ಇವತ್ತು ಕನ್ನಡ ನಾಡಿನ ಸಂತರಲ್ಲಿ ಅತ್ಯಂತ ಒಬ್ಬರಾದಂತಹ, ಸಂತ ಶ್ರೇಷ್ಠರಲ್ಲಿ ಒಬ್ಬರಾದಂತಹ ಶ್ರೀ ರಾಘವೇಂದ್ರ ಸ್ವಾಮೀಜಿಯವರ ಮಧ್ಯಾರಾಧನೆ ಇದು. ಅಂದ್ರೆ ಆರಾಧನೆ ಉತ್ತರ ಆರಾಧನೆ, ಮಧ್ಯಾರಾಧನೆ, ಪೂರ್ವ ಅಂದ್ರೆ ಇವತ್ತು ಅವರು ವೃಂದಾವನಸ್ಥರಾದ ದಿನ, ನಿನ್ನೆ ಅದಕ್ಕೆ ಪೂರ್ವ ಆರಾಧನೆ, ಅದಾದ ನಂತರ 3 ದಿನ ಈ ರೀತಿ ಮಾಡ್ತಕ್ಕಂಥದ್ದು ಸಂಪ್ರದಾಯ. ಇದು ಕರ್ನಾಟಕದಲ್ಲಿ ಮಾತ್ರವಲ್ಲ, ತಮಗೆ ಗೊತ್ತಿದ್ದ ಹಾಗೆ ಅವರು ವಿದೇಶಗಳಲ್ಲಿ ಕೂಡ ಅತ್ಯಂತ ವಿದೇಶಿಯರಿಗೂ ಕೂಡ ಅತ್ಯಂತ ಗೌರವ ಪಾತ್ರರಾದವರು. ಯಾಕೆಂದ್ರೆ ತಮಗೆ ಗೊತ್ತಿದೆ, ಈ ಮದ್ರಾಸ್ ಗೆಜೆಟಿಯರ್ನಲ್ಲಿ ಥಾಮಸ್ ಮನ್ರೋರ್ ಅವರು ಆಗ ಅಲ್ಲಿನ ಆ ಪ್ರಾಂತದ ಕಲೆಕ್ಟರ್ ಆಗಿದ್ದಾಗ ಆತನ ವೃಂದಾವನಸ್ಥರಾದ ಮೇಲೆ ಏನಿದೆ ಈ ವೃಂದಾವನದಲ್ಲಿ ಅಂತ ಅವರು ಬಂದು ಕೇಳಿದಾಗ ಅಲ್ಲಿ ಹೋದ್ಮೇಲೆ ಅವ್ರು ಮಾತಾಡ್ತಾರೆ ಆ ವೃಂದಾವನದಲ್ಲಿ, ಹೂ ಇಸ್ ದಿಸ್ ಬ್ಲಾಕ್ ಮ್ಯಾನ್ ಕಮಿಂಗ್ ಔಟ್ ಆಫ್ ದಿಸ್ ಟಾಂಬ್ ಅಂತ ಕೇಳಿದಾರೆ ಅವರು. ಇದು ಮದ್ರಾಸ್ನ ಗೆಜೆಟಿಯರ್ನಲ್ಲಿ ಅವರು ಸ್ವತಃ ಕಲೆಕ್ಟರ್ ನಮೂದಿಸಿರ್ತಕ್ಕಂಥದ್ದು ಇದೆ. ಹೀಗೆ ಅಂದ್ರೆ ಅವರು ಮಹಾ ಪವಾಡ ಪುರುಷರನ್ನಾಗಿ, ವಿಭೂತಿ ಪುರುಷರನ್ನಾಗಿ ನಾವು ಈ ಕನ್ನಡಿಗರು ಕಂಡಿದ್ದೇವೆ. ಆದ್ರೆ ರಾಯರನ್ನ ಇನ್ನೂ ಸ್ವಲ್ಪ ಸಾಂಸ್ಕೃತಿಕವಾಗಿ ನೋಡಿದಾಗ ಮತ್ತು ವೈಜ್ಞಾನಿಕವಾಗಿ ನೋಡಿದಾಗ ಹಾಗೂ ಸಾಹಿತ್ಯಿಕವಾಗಿ ನೋಡಿದಾಗ ರಾಯರು ಒಬ್ಬ ಶ್ರೇಷ್ಠ ತತ್ವಜ್ಞಾನಿ. ಅದಕ್ಕೋಸ್ಕರ ಇವತ್ತು ನಾವು ಅವರನ್ನು ಸ್ಮರಿಸ್ತಕ್ಕಂಥದ್ದು ವಿಶೇಷವಾಗಿದೆ. ಅದು ತತ್ವಜ್ಞಾನ ಅಂದ್ರೆ ತಮಗೆ ಗೊತ್ತಿದ್ದ ಹಾಗೆ ಇಡೀ ನಮ್ಮ ನಾಡಿನಲ್ಲಿ, ಇಡೀ ಜಗತ್ತಿನಲ್ಲಿ
ಪ್ರತಿಯೊಂದು ಜೀವಿ ಮನುಷ್ಯ ಈ ಜಗತ್ತಿನಲ್ಲಿ ಹುಟ್ಟಿದ ಮೇಲೆ ಆತನಿಗೆ ಬುದ್ಧಿಶಕ್ತಿ ಬಂದಾಗಿಂದ ಹ್ಮ್ ಒಂದೇ ಒಂದು ಪ್ರಶ್ನೆ ಕಾಡ್ತದೆ, ಯಾರು ದೇವರು ಅಂತಕ್ಕಂಥದ್ದು. ಹೌದು ಎಲ್ಲಾ ಧರ್ಮಗಳು ದೇವರು ನಮ್ಮವರು ಅಂತ ನಾವ್ ಹೇಳ್ತೀವಿ, ಹೌದು ಹೌದು ಇನ್ನೊಬ್ರು ಹೌದು ಇನ್ನೊಂದು ಧರ್ಮ ಹೌದು ಹೇಳ್ತದೆ, ಹೌದು ಆದ್ರೆ ದೇವರು ಯಾರು ಅಂತಕ್ಕಂಥ ಒಂದು ಪ್ರಶ್ನೆ ಇಡೀ ಮಾನವ ಜನಾಂಗಕ್ಕೆ ಇವತ್ತಿನವರೆಗೂ ಅದು ಯಾರು ಬಿಡಿಸಲಾರದಂತ ಪ್ರಶ್ನೆ. ಅದಕ್ಕೆ ಏನು ನಮಗೆ ಸಾಧನೆ ಆಸರೆ, ಅದರ ಉತ್ತರ ಇವತ್ತಿವರೆಗೂ ಸ್ಪಷ್ಟವಾದ ಉತ್ತರ ಯಾರಿಗೂ ಸಿಕ್ಕಿಲ್ಲ. ಅದಕ್ಕೋಸ್ಕರವಾಗಿ ಗುರು ಗುರುವಿನ ಒಂದು ಆಶ್ರಯವನ್ನು ನಾವೆಲ್ಲ ಜಗತ್ತಿನಲ್ಲಿ ಪ್ರತಿಯೊಂದು ಧರ್ಮದವರು ಮಾಡ್ತಾ ಇದ್ದೀವಿ. ಗುರುವಿನ ಹೌದು ಮೂಲಕ ದರ್ಶನ ಪಡಿತಕ್ಕಂಥದ್ದು, ಹೌದು ಗುರುವಿನ ಮೂಲಕ ಆ ಪರಬ್ರಹ್ಮನನ್ನು ಪರಮೇಶ್ವರನನ್ನ ಅರ್ಥ ಮಾಡಿಕೊಳ್ತಕ್ಕಂಥದ್ದು. ಈ ಹೌದು ದಿಶೆಯಲ್ಲಿ ಒಂದು ನಮ್ಮ ಭಾರತ ತತ್ವಜ್ಞಾನದಷ್ಟು ಈ ಬಗ್ಗೆ ತಲೆ ಕೆಡಿಸಿಕೊಂಡಷ್ಟು ಆಕ್ಸಿಜನ್ ಹೇಗೆ ಕಂಡುಹಿಡಿಯಬೇಕು, ಶಸ್ತ್ರಚಿಕಿತ್ಸೆ ಹೇಗೆ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಬಹಳ ತಲೆ ಕೆಡಿಸಿಕೊಂಡು ಪಾಶ್ಚಾತ್ಯ ಮಾನವ ಕುಟುಂಬಕ್ಕೆ ಬಹಳ ಉಪಕಾರವನ್ನ ವಿಜ್ಞಾನಿಗಳು ಮಾಡಿದ್ದಾರೆ. ಥಾಮಸ್ ಅಲ್ವಾ ಎಡಿಸನ್ ಅವನು ನೆನೆಸ್ತೀವಿ, ಬಿಕಾಸ್ ಅವನು ಬಲ್ಬ್ ಕೊಟ್ಟ, ಮಾರ್ಕೋನಿ ರೇಡಿಯೋ ಕೊಟ್ಟ, ಇನ್ನೊಬ್ರು ಸಿಡುಬಿಗೆ ಚುಚ್ಚುಮದ್ದು ಕಂಡು ಹಿಡಿದ್ರು. ಇವೆಲ್ಲ ತಮ್ಗೆ ಅಲ್ಲ, ಗೊತ್ತಿದೆ. ವಿಜ್ಞಾನಿಗಳು ಏನೇ ಕೊಟ್ಟರು ಕೂಡ ತತ್ವಜ್ಞಾನಿಗಳು ಕೊಟ್ಟಂಥದ್ದು ಜಗತ್ತಿಗೆ ಯಾರೂ ಕೊಟ್ಟಿಲ್ಲ. ಹಾಗಾಗಿ ನಾವು ರಾಘವೇಂದ್ರ ರಾಯರನ್ನ ಪ್ರಸಿದ್ಧಿಪಡಿಸಿದವರು ಅಂತಂದ್ರೆ ನಮ್ಮ ರಾಜ್ಕುಮಾರ್ ಅವರು. ಬಹುಶಃ ಅವರು ಪುಣ್ಯವಂತರೇನೋ, ರಾಘವೇಂದ್ರನ್ನ ತಮ್ಮಲ್ಲಿ ಏನು ಒಳಗಡೆಗೆ ಬಂದ ಹಾಗೆ ಅವರು ನಟನೆ ಮಾಡಿದ್ರು. ಹಾಗಾಗಿ ದಯವಿಟ್ಟು ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಮತ್ತೆ ಅವರ ಆರಾಧನೆ ಬಗ್ಗೆ ತಿಳಿಸಿ ಸ್ವಾಮಿ. ಅಲ್ಲ, ಅದರಲ್ಲಿ ನಾನು ಅದರಲ್ಲಿ ಏನ್ ಹೇಳಕ್ ಹೊರಟಿದ್ದೆ ಅಂದ್ರೆ, ಅವರು ಹ್ಮ್ ಕೇವಲ ಪವಾಡ ಪುರುಷರಷ್ಟೇ ಅಲ್ಲ, ಹ್ಮ್ ಅವರು ಈ ವಿಷಯದ ಬಗ್ಗೆ ಸಾಕಷ್ಟು ಜಿಜ್ಞಾಸೆಯನ್ನು ಮಾಡಿ ತಾವು ಇಡೀ ಹ್ಮ್ ಜೀವನ ಪರ್ಯಂತ ಅದರ ಬಗ್ಗೆ ಸಂಶೋಧನೆಯನ್ನು ಮಾಡಿದಂತ ಮಹಾನ್ ತತ್ವಜ್ಞಾನಿಗಳು. ತಮಗೆ ಹೌದು ನಮ್ಮ ಭಾರತ ತತ್ವಜ್ಞಾನದಲ್ಲಿ ಮೂರು ಮೂರು ಒಂದು ಪದ್ಧತಿಗಳು, ಈ ಹ್ಮ್ ಜೀವ, ಜಡ ಮತ್ತು ಪರಮಾತ್ಮ, ಈ ಮೂವರ ಹೌದು ಸಂಬಂಧವನ್ನ ಅಳೆಯಲಿಕ್ಕೋಸ್ಕರವಾಗಿ ಒಂದು ದ್ವೈತ, ಅದ್ವೈತ ಹ್ಮ್ ಮತ್ತು ವಿಶಿಷ್ಟ ವಿಶಿಷ್ಟ ಅದ್ವೈತ. ಅದ್ವೈತ, ಶಕ್ತಿ ವಿಶಿಷ್ಟ ಅದ್ವೈತ, ಈ ಎಲ್ಲಾ ಫಿಲಾಸಫಿಗಳು ಕೂಡ ನಮ್ಮ ಹ್ಮ್ ತತ್ವಜ್ಞಾನಿಗಳು ಪರಮಾತ್ಮನನ್ನು ಅರಿಯಲಿಕ್ಕೋಸ್ಕರವಾಗಿ ನಿರಂತರವಾಗಿ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಅನೇಕ ಹೌದು ಶರಣರು, ಸಂತರು, ದಾಸರು ಇದೇ ವಾಹಿನಿಯಲ್ಲಿ ಬಂದವರು. ಹಾಗೆ ಹ್ಮ್ ಹಾಗೆ ಈ ಮಧ್ವ ಏನು ದ್ವೈತ ಸಿದ್ಧಾಂತ ಅಂತ ಏನ್ ಹೇಳ್ತೀವಿ, ಈ ಹ್ಮ್ ದ್ವೈತ ಸಿದ್ಧಾಂತದಲ್ಲಿ ಅಂದ್ರೆ ಶಂಕರಾಚಾರ್ಯ ಹೇಳಿದ್ರು ಪರಮಾತ್ಮನೇ ನಾನು, ನನ್ನನ್ನೇ ಪರಮಾತ್ಮ ಹೌದು ಇದ್ದಾನೆ, ಅದು ಒಂದು ಹಂತದಲ್ಲಿ ಅದು ಸರಿ. ಅದ್ವೈತ ಆದ್ರೆ ಅದ್ವೈತ. ಅದ್ವೈತ ಮಧ್ವಾಚಾರ್ಯ ಹೇಳಿದ್ರು ಅಲ್ಲ, ಹಾಗಂದ ಒಮ್ಮೆಲೆ ಹಾಗೆ ಅಂದ್ರೆ ಆಯಾ ಕಾಲಕ್ಕೆ ಹ್ಮ್ ತತ್ವಜ್ಞಾನಿಗಳು ತಮ್ಮ ಒಂದು ಅರ್ಥವನ್ನು ಕೊಟ್ಟಿದ್ದಾರೆ. ಮಧ್ವಾಚಾರ್ಯ ಹೇಳಿದ್ರು ಹೌದು, ಆದ್ರೆ ಪರಮಾತ್ಮನೇ ನಾನೇ ಆಗ್ಲಿಕ್ಕೆ ಹೇಗೆ ಸಾಧ್ಯ, ನಾನು ಹ್ಮ್ ಹ್ಮ್ ಪರಮಾತ್ಮನ ಅಂಶದಿಂದ ಬಂದಿರಬಹುದು, ಆದ್ರೆ ಐ ಕ್ಯಾನಾಟ್ ಬಿ ಹೌದು ಪರಮಾತ್ಮ ಅವ್ರು ಹೇಳಿದ್ರು. ಹೌದು ಸೊ ಹೀಗೆ ಈ ದ್ವೈತ ಸಿದ್ಧಾಂತದ ಒಂದು ಪರಂಪರೆಯಲ್ಲಿ ಬಂದವರು ರಾಘವೇಂದ್ರ ಸ್ವಾಮಿಗಳು. ಅವರು ಹ್ಮ್ ಅನೇಕ ಪವಾಡಗಳು ಯಾವಾಗ ಆಗ್ತವೆ ಅಂದ್ರೆ, ಹ್ಮ್ ಯಾವಾಗ ಮನುಷ್ಯ ನಿಸ್ವಾರ್ಥಿಯಾಗಿ, ಮನುಷ್ಯ ಹ್ಮ್ ಸಮಾಜಮುಖಿಯಾಗಿ, ಮನುಷ್ಯ ಹ್ಮ್ ಆ, 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 ಮಾನವ ಕಲ್ಯಾಣಕ್ಕಾಗಿ ಯಾವಾಗ ಅವನ ಹೃದಯ ಮಾಡಿದಾಗ. ತುಳಿಲಿಕ್ಕೆ ಪ್ರಾರಂಭವಾಗ್ತದೋ ಅದು ಪವಾಡಗಳು ಹೌದು ತಾನಾಗೆ ಆಗ್ತದೆ. ಹೌದು ಹೌದು ಆದ್ದರಿಂದ ಹೌದು ನಮ್ಮ ಹೌದು ದೇಶದಲ್ಲಿ ಪವಾಡಗಳಿಗೆ, ಹ್ಮ್ ಆದ್ದರಿಂದ ಈ ಸಾಲಿನಲ್ಲಿ ನಾವು ರಾಘವೇಂದ್ರ ಸ್ವಾಮೀಜಿಗಳನ್ನ ಹೀಗೆ ಮಾನವ ಕುಲಕೋಟಿಗೆ ಅವ್ರನ್ನ ಕಲ್ಪವೃಕ್ಷ ಅಂತ ಹೇಳ್ತಾರೆ, ಕಾಮಧೇನು ಅಂತ ಹೇಳ್ತಾರೆ. ಅದು ಕಷ್ಟಗಳನ್ನ ಪರಿಹರಿಸ್ತಕ್ಕಂಥ ಅನೇಕ ಮಹಾನ್ ಸಂತರು, ಮಹಂತರು ಕಾಮಧೇನು. ಈ ದೇಶದಲ್ಲಿ, ಹೌದು ನಾಡಿನಲ್ಲಿ ಇದ್ದಾರೆ. ಅವರಿಗೂ ಕೂಡ ಈ ರೀತಿ ಆ ಪಂಥಕ್ಕೆ ಸೇರಿದವರು. ಸೊ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ, ಒಂದು ಈ ಮನುಷ್ಯ ಯಾವಾಗ ಪರಬ್ರಹ್ಮನ ಕಡೆಗೆ ಮುಖ ಮಾಡಿದಾಗ ಈ ಹೌದು ಆ, ಸಂಕುಚಿತ ಮನೋಭಾವದ ದೂರ ಅದು ಆಗ್ತದೆ. ಪ್ರಾಪಂಚಿಕ ಬಿಟ್ಟು ಬಿಟ್ಟು ಪಾರಮಾರ್ಥದ ಕಡೆಗೆ ಹೋದಾಗ ಹೋದಾಗ ವಿಶಾಲವಾದ ಹೃದಯ. ಮಾನವ ಕುಲಕೋಟಿಗೆ ನಾನ್ ಮಾಡ್ಬೇಕು ಅಂತ ಹೇಳಿ ಹೌದು ತಾವ್ ಹೌದು ಹೇಳಿದ್ರಿ. ಈಗ ರಾಜ್ಕುಮಾರ್ ಅವರು ಉದಾಹರಣೆ ಕೊಟ್ರು. ಅವರು ಪರಮ ಭಕ್ತರಾದ್ರು. ಯಾಕೆ ಅವರ ಅಂತರಂಗದಲ್ಲಿ ಈಗ ರಾಯರಿಗೆ ಬಹಿರಂಗದ ಭಕ್ತರು ಬೇರೆ, ಅಂತರಂಗದ ಭಕ್ತರು ಇಬ್ರು ಇದ್ದಾರೆ. ಹ್ಮ್ ಬಹಿರಂಗದಲ್ಲಿ ಆಡಂಬರ ಸೇವೆ ಮಾಡ್ತಕ್ಕಂಥದ್ದು, ಚಿನ್ನದ ಕವಚ ತೊಡಿಸೋದು ಅದೆಲ್ಲ ಬೇರೆ ಬಹಿರಂಗದ ಭಕ್ತಿ. ಆದ್ರೆ ಹ್ಮ್ ಅಂತರಂಗದ ಭಕ್ತಿ ಅಂತ ಹೇಳಿದ್ರೆ ಅದನ್ನ ಅವರ ಜೀವನದ ಸಂದೇಶವನ್ನ ನಮ್ಮ ಜೀವನದಲ್ಲಿ ಯಾರು ಅಳವಡಿಸಿಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೋ ಮೇಲಿಂದ ಮೇಲೆ, ಅಂತ ಹ್ಮ್ ಮಹನೀಯರಿಗೆ ಅಂತರಂಗದ ಭಕ್ತರು ಅಂತ ಹೇಳ್ತೀವಿ. ಈ ಅನೇಕ ಸರ್, ಒಂದು ಅನೇಕ ಒಂದು ಅವರ ರಾಯರ ಬಗ್ಗೆ ಒಂದು ಕೀರ್ತನೆಯನ್ನ ಚೆನ್ನಾಗಿ ಹಾಡಿ ಸರ್. ಯಾಕಂದ್ರೆ ಸಮಯದ ಅಭಾವ ಇರೋದ್ರಿಂದ ಹೌದು ಎಲ್ಲರೂ ಹೌದು ನಿಮ್ಮ ಸಂಗೀತ ಕೇಳಬೇಕು ಅಂತ ಆಸೆ ಅದಕ್ಕೆ. ಈ ವಿಷಯ ಬಹಳ ಗಹನವಾದಂತದ್ದು ಹೇಳಿದ್ರೆ ಹೌದು ನನಗೆ ಹೌದು ಅವಸರ ಇದ್ರು ಹೌದು ಕೂಡ ಹೌದು ಅದ್ರ ಹೌದು ಒಳಗೆ ಹೌದು ಹೋಗ್ಬಿಟ್ರೆ ಅದು ಸಾಗರನೇ. ಹೌದು 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 ಹೌದು. ರಾಯರ ಮೇಲೆ ಒಂದು ಭಕ್ತಿ ಗೀತೆಯನ್ನು ಹಾಡ್ತೇನೆ. ಹ್ಮ್ ಹ್ಮ್ ಆನಂತರ ವಿಶೇಷವಾಗಿ ರಾಯರು ಸ್ವತಃ ಸಂಗೀತಗಾರರು, ಅದೊಂದು ಹೌದು ವಿಶೇಷ ಆಯಾಮ. ಹೌದು ಹೌದು. ವೈಣಿಕರು. ಹ್ಮ್ ಹೀಗಾಗಿ ಸಂಗೀತದ ಮೂಲಕ ಪರಮಾತ್ಮನನ್ನು ನಾವು ಸರಳವಾಗಿ ಪಡೆಯಬಹುದು ಅಂತಕ್ಕಂಥದ್ದನ್ನ ಅವರು ಕಂಡುಕೊಂಡು ಅನುಷ್ಠಾನ ಮಾಡಿದರು. ತೋರಿಸ್ಕೊಟ್ಟವ್ರು.
ಹೌದು ಅದಕ್ಕೆ ಅವರು ಸ್ವತಃ ದಾಸರು ಆದರು. ಇಂದು ಎನಗೆ ಹೌದು ಶ್ರೀ ಗೋವಿಂದ ಅಂತಕ್ಕಂಥ ಕೀರ್ತನೆಯನ್ನು ಕೂಡ ಅವ್ರು ಇಂದು ಮಾಡಿದ್ದಾರೆ. ಎನೆಗೆ ಏನ ಗೋವಿಂದ ನಿನ್ನಯ ಓಕೆ ಪಾದಾರವಿಂದವ ಬಂದ ತೋರೋ ಮುಕುಂದರಿ ಹೌದು ಎಂದು ಕೇಳಿದ್ದಾರೆ. ಹೌದು 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 ಹಾಗೆ ಅದರಲ್ಲಿ ಗುರುಗಳ ಮೇಲೆ ಒಂದು ಭಕ್ತಿಗೀತೆಯನ್ನು ಅನೇಕ ದಾಸರು ಅವ್ರನ್ನ ಹಾಡಿದ್ದಾರೆ, ಹೊಗಳಿದ್ದಾರೆ. ಹ್ಮ್ 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 ಹ್ಮ್. ಕಂಡು ಧನ್ಯನಾದೆ ಗುರುಗಳ ಕಣ್ಣಾರೆ ನಾ ಕಂಡು ಧನ್ಯನಾದೆ ಗುರುಗಳ ಕಣ್ಣಾರೆ ನಾ ತುಂಗ ತಟದಿ ಬಂದು ನಿಂತು ತುಂಗಾ ತಟದಿ ಬಂದು ನಿಂತು ಪಂಗು ಬಧಿರ ಅಂಗಹೀನರ ಪಂಗು ಬಧಿರ ಅಂಗಹೀನರ ಅಂಗಗೊಳಿಸಿ ಮೆರೆವಾ ನರಸಿಂಹನಂಗ್ರಿ ಭಜಕರಿವರು ಕಂಡು ಧನ್ಯನಾದೆ ಗುರುಗಳ ಕಣ್ಣಾರೆ ನಾ ಗುರುವರ ಸುಗುಣೇಂದ್ರರಿಂದ ಪರಿಪರಿಯಲಿ ಸೇವೆಗೊಳ್ಳುತ್ತ ವರ ಮಂತ್ರಾಲಯ ಪುರದಿ ಮೆರೆವ ಪರಿಮಳಾಖ್ಯ ಗ್ರಂಥ ಕರ್ತರ ಕಂಡು ಧನ್ಯ ನಾದೆ ಗುರುಗಳ ಕಣ್ಣಾರೆ ನಾ ಸೋಹಂ ಎನ್ನದೆ ಹರಿದಾಸೋಹಂ ಎನ್ನಲು ಒಲಿದು ವಿಜಯ ಮೋಹನ ವಿಠಲ ಪರಮ ಸ್ನೇಹದಿಂದ ಭಜಿಸುವವರ ಕಂಡು ಧನ್ಯ ನಾದೆ ಗುರುಗಳ ಕಣ್ಣಾರೆ ನಾ ಕಂಡು ಧನ್ಯನಾದೆ ಗುರುಗಳ ಅದ್ಭುತ ಅದ್ಭುತ ಸರ್, ತುಂಬಾ ಅದ್ಭುತ. ಅಂದ್ರೆ ರಾಯರ ಭಕ್ತರಿಗೇನು ಕಡಿಮೆ ಇಲ್ಲ. ನಮ್ಮ ಪ್ರೊಫೆಸರ್ ಡಾಕ್ಟರ್ RH ಕುಲಕರ್ಣಿ ಅಂತ, ಅವರ 3 ಮಕ್ಕಳು 3 ಜನ ರಾಯರ ಓಕೆ. ಸೇವೆಗೆ ತೊಡಸ್ಕೊಂಡಿದ್ದಾರೆ. ಜಯಶ್ರೀ ದೇಶಪಾಂಡೆ ಅಂತ, ಅವಳು ಅಲ್ಲಿ ಗೋಶಾಲೆಯನ್ನ ಕಟ್ಸಿದ್ದಾರೆ. ಅವ್ರ ಅಕ್ಕ ಎಲ್ಲಿ? ಸುನಂದ ಕುಲಕರ್ಣಿ ಮಂತ್ರಾಲಯದಲ್ಲಿ. ಓಹೋ. ಸುನಂದ ಕುಲಕರ್ಣಿ ಅಲ್ಲಿ ಲಕ್ಷ್ಮಿ ಅನ್ನೋ ಆನೆಗೆ ಗಜಶಾಲೆ ಕಟ್ಟಿಕೊಟ್ಟಿದ್ದಾರೆ. ಹೆಸರು ಅವರ ಕೇಳಿದ್ದೀನಿ. ತಂಗಿ ಅವ್ರ ಹೌದು. ತಂಗಿ ಸುಧಾಮೂರ್ತಿ ಅಲ್ಲಿ ಹೌದು. ಅನ್ನಪೂರ್ಣ ಹಾಲನ್ನ ಅಂದ್ರೆ ಎಲ್ಲರಿಗೂ ಅನ್ನ ದಾಸೋಹಕ್ಕೆ ಕಟ್ಕೊಟ್ಟಿದ್ದಾರೆ. ಹಾಗಾಗಿ ಸುಧಾಮೂರ್ತಿ ಅವರು. ಇಡೀ ದೇಶದಾದ್ಯಂತ ಪ್ರಪಂಚದಾದ್ಯಂತ ರಾಯರ ಭಕ್ತರು ಬೇಕಾದಷ್ಟಿದ್ದಾರೆ. ಹಾಗಾಗಿ ನೀವು ಭಕ್ತರು ಆಗಿರೋದ್ರಿಂದ ಹೌದು. ರಾಯರ ಬಗ್ಗೆ ತಿಳಿಸ್ಕೊಟ್ಟಿದ್ದು ಬಹಳ ಸಂತೋಷ. ತುಂಬಾ ತುಂಬಾ ಧನ್ಯವಾದಗಳು. ತಾವೇನಾದ್ರೂ ಹೇಳ್ಬೇಕಾ ಕೊನೆಗೆ? ಏನು ಹೇಳೋದಂದ್ರೆ, ಈಗ ಅನ್ನದಾನ ಅಂತ ತಾವ್ ಹೇಳಿದ್ರಿ. ಅಂದ್ರೆ ಹ್ಮ್ ಮನುಷ್ಯ ನಿಸ್ವಾರ್ಥಿ ಆದಾಗ ಹ್ಮ್ ಈಗ ಈಗ ಅವರಿಗೆ ರಾಯರು ಅವರು ತಮ್ಮ ಶಾಸ್ತ್ರಾಧ್ಯಯನ ಮಾಡುವಾಗ ಹೇಳ್ತಾರೆ, ಹ್ಮ್ ಅವು ಹ್ಮ್ ಎಂದು ಮಠ ಅಂದ್ರೆ ಅದು ಸಾರ್ವಜನಿಕ ಸ್ವತ್ತು, ನನ್ನ ಹೌದು ಸ್ವಾರ್ಥಕ್ಕಲ್ಲ ಅಂತಕ್ಕಂಥದ್ದನ್ನು ಹೌದು ಅವರು ಇಷ್ಟು ಅನುಷ್ಠಾನ ಮಾಡಿದ್ರು. ಅಂದ್ರೆ ಅವ್ರು ಹ್ಮ್ ಹೇಳ್ತಾರೆ, ಹ್ಮ್ ಅವರು ಮಠದಲ್ಲಿ ಪಾಠ, ಹ್ಮ್ ಮನೆಯಲ್ಲಿ ಊಟ ಅವ್ರದ್ದು ಓ ಪ್ರಿನ್ಸಿಪಲ್ ಆಗಿತ್ತು. ಓಕೆ ಈಗ ಓಕೆ ನಾವು ಸರ್, ಮಠಕ್ಕೆ ಹೋದ್ರೆ ಮೊದಲು ಓಕೆ ಯಾವಾಗ ಸರ್. ಚೆನ್ನಾಗಿ ಊಟ ಮಾಡ್ತೀವಿ ಅಂತ ಹೋಗ್ತೇವೆ. ಅವ್ರ ಹೆಸರಿನಲ್ಲಿ ತಾವ್ ಹೇಳಿದ್ರಿ, ಊಟಕ್ಕೆ ಹೌದು ಲಕ್ಷಾಂತರ ಜನ ಆಹಾರಕ್ಕೆ ಹೌದು ಹೋಗ್ತೇವೆ ನಾವು. ಹೌದೌದು. ಹಾಗೆ ತುಂಬಾ ಹಾಗೆ ತುಂಬಾ ನಿಸ್ವಾರ್ಥವಾಗಿ ಅವರು ಬೆಳೆದ್ರು. ಓಕೆ ಅದರಿಂದ ಓಕೆ ಸರ್, ಹೀಗಾಗಿ ಧನ್ಯವಾದಗಳು ಸರ್, ಧನ್ಯವಾದ. ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು, ಧನ್ಯವಾದ. ನಮಸ್ಕಾರ. ಎಲ್ಲರಿಗೂ ಶುಭಾಶಯಗಳು. ಆ ರಾಯರ ಎಲ್ಲ ಅನುಗ್ರಹ ಎಲ್ಲರಿಗೂ ಆಗ್ಲಿ. ನಮ್ಮೆಲ್ಲ ಅವರ ಕೌಟುಂಬಿಕ ಕಷ್ಟ ಕಾರ್ಪಣ್ಯಗಳು ನೀಗ್ಲಿ ಅಂತ ಹೇಳಿ ರಾಘವೇಂದ್ರ ಗುರುಗಳಲ್ಲಿ ಮತ್ತು ಆ ಪರಮಾತ್ಮನಲ್ಲಿ ಪ್ರಾರ್ಥಿಸೋಣ. ಆಗ್ಲಿ ಮೇಡಮ್. ತಮಗೆ ಈ ಅವಕಾಶ ನಮಸ್ಕಾರ ಕೊಟ್ಟಂತ ತಮಗೆ ಅನಂತ ಧನ್ಯವಾದಗಳು. ನಮಸ್ತೆ. ನಮಸ್ಕಾರ.